ಮಾಡ್ತಾರೆ. ಸರ್, ಈಗ ಇದು ನಿನ್ನೆ ಹಾಕಿದಂತ ಅರ್ಜಿ, ಬಟ್ ಅದು ಈಗ ಮುಂದೆ ವರೆದಂತ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ತಮಿಳುನಾಡಲ್ಲಿ. ಸಂವಿಧಾನಬದ್ಧವಾಗಿ ಅಥವಾ ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ಬಹುದಂತ ಅನ್ಸುತ್ತಾರೆ ಮುಂದೆ? ಒಂದು ಬಾರಿ ಚುನಾವಣೆ ಆದ ನಂತರ ಅಥವಾ ಚುನಾವಣೆ ತೀರ್ಮಾನ ಬಂದ ನಂತರ, ರಿಸಲ್ಟ್ ಬಂದ ನಂತರ ಸಂವಿಧಾನಬದ್ಧವಾಗಿ ಅಂತಂದ್ರೆ ಗವರ್ನರ್ ಆದವರು ಮೊದಲಿನ ಗವರ್ಮೆಂಟ್ ಅನ್ನ ಡಿಸಾಲ್ವ್ ಮಾಡಿ ಕೇರ್ ಟೇಕರ್ ಸಿಎಂ ಅನ್ನ ಅಪಾಯಿಂಟ್ ಮಾಡಬೇಕು. ಪ್ಲಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದು ಯಾವ್ದಿದೆ ಅದು ಮೆಜಾರಿಟಿ ನಂಬರ್ ಅಥವಾ ಮ್ಯಾಜಿಕ್ ನಂಬರ್ ಇರ್ಲಿ ಅಥವಾ ಇರ್ತೇ ಇಲ್ರಿ, ಆ ಲೀಡರ್ ಆಫ್ ದಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವ್ರನ್ನ ಗವರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಹೇಳ್ಬೇಕು. ಮತ್ತು ಈ ಫ್ಲೋರ್ ಆಫ್ ದಿ ಹೌಸ್ ಮೇಲೆ ಅವರು ತಮ್ಮ ಮೆಜಾರಿಟಿನ ಪ್ರೂವ್ ಮಾಡೋದಕ್ಕೆ ಹೇಳ್ಬೇಕು. ಫ್ಲೋರ್ ಟೆಸ್ಟ್ ಅನ್ನೋದೇನಿದೆ, ಇಟ್ ಇಸ್ ನಾಟ್ ಅನ್ ಎಂಟಿ ಫಾರ್ಮಾಲಿಟಿ, ಇಟ್ ಇಸ್ ಮ್ಯಾಂಡೇಟರಿ. ಅವ್ರ ನಂಬರ್ ಇದೇನೋ ಇಲ್ವೋ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಮ್ಯಾಜಿಕ್ ನಂಬರ್ ಇದೇನೋ ಇಲ್ವೋ ಅನ್ನೋದು ರಾಜಭವನದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಏನಿದ್ರು ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ ಮಾತ್ರ ಅದನ್ನ ತೀರ್ಮಾನ ಆಗ್ಬೇಕಾಗಿರೋ ವಿಚಾರ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಸಾಕಷ್ಟು ಬಾರಿ ಹೇಳಿದೆ. ಈ ವಿಚಾರದಲ್ಲಿ, ಈ ಪ್ರಕ್ರಿಯೆಯಲ್ಲಿ ಎಂದು ಮೀನಮೇಷ ಎನಿಸಬಾರದು, ವಿಳಂಬ ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಸಾಕಷ್ಟು ಬಾರಿ ಸ್ಪಷ್ಟಪಡಿಸಿದೆ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಲ್ಲಿ ಆಗಿರ್ಬೋದು, ಅದರಲ್ಲಿ ಏನ್ ಹೇಳ್ತದೆ ಅಂದ್ರೆ ಸುಪ್ರೀಂ ಕೋರ್ಟ್ ಗವರ್ಮೆಂಟ್ಸ್ ಮೆಜಾರಿಟಿ ಏನಿದೆ ಇಟ್ ಹ್ಯಾಸ್ ಟು ಬಿ ಟೆಸ್ಟೆಡ್ ಓನ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಅಸೆಂಬ್ಲಿಯಲ್ಲಿ ಮಾತ್ರ ಸಾಬೀತಾಗಬೇಕು, ರಾಜಭವನದಲ್ಲಿ ಅಲ್ಲ. ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದು ರಾಜಭವನ ಅಲ್ಲ ಅಂತ ಹೇಳ್ತದೆ. ಎರಡನೇದು ರಾಮೇಶ್ವರ್ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ 2006 ದಲ್ಲಿ ಹೇಳ್ತಾರೆ ಗವರ್ನರ್ಸ್ ಆಕ್ಷನ್ಸ್ ಆರ್ ಓಪನ್ ಫಾರ್ ದಿ ಜುಡಿಷಿಯಲ್ ರಿವ್ಯೂ. ಇಮಿಡಿಯೇಟ್ ಆಗಿ ಫ್ಲೋರ್ ಟೆಸ್ಟ್ ಮಾಡಬೇಕು. ಆ ನಂತರ ಅವನ್ನ ಲೀಡರ್ ಆಫ್ ದಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನ ಕರೆದು ಸ್ವೇರ್ ಇನ್ ಮಾಡಿಕೊಂಡು ಮೆಜಾರಿಟಿನ ಅಪ್ರೂವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿಳಂಬ ಆದಷ್ಟು ಹಾರ್ಸ್ ಟ್ರೇಡಿಂಗ್, ಕುದುರೆ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದೇ ರೀತಿ ಶಿವಸೇನಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2019 ದಲ್ಲೂ ಕೂಡ ಗವರ್ನರ್ ಆದಷ್ಟು ಶೀಘ್ರವಾಗಿ ಕ್ರಮ ಕೈಗೊಳ್ಬೇಕು ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹಾಗಾಗಿ ಇವು ಎಲ್ಲಾ ವಿಚಾರಗಳನ್ನ ಕಾನೂನಾತ್ಮಕವಾಗಿ ನಾವು ಪರಿಶೀಲನೆ ಮಾಡೋದಾದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರ್ಬೋದು, ಸಂವಿಧಾನಬದ್ಧವಾಗಿ ಇರುವಂತ ಬೇರೆ ಬೇರೆ ಕಾನೂನಿನ ಈ ಅಧಿನಿಯಮಗಳನ್ನ ಪರಿಶೀಲನೆ ಮಾಡಿದಾಗ 3 ವಿಚಾರಗಳು ಸ್ಪಷ್ಟ ಆಗ್ತವೆ. ಒಂದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆಯೋ ಇಲ್ವೋ, ಇದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕರೆದು ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ ಕೊಡಬೇಕು. ಹೌದು. ಪ್ಲಸ್ ಅದರಲ್ಲಿ ಡಿಲೇ ಆಗಬಾರ್ದು. ಮತ್ತೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂತ ಏನಿರ್ತೇವಲ್ಲ, ಅಂದ್ರೆ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ಕೆಲವೊಂದು ಗೈಡ್ ಲೈನ್ ಹೇಳ್ತಾರೆ. ಮೊದಲನೇದು ಲೀಡರ್ನ ಕರಿಬೇಕು, ಸ್ವೇರ್ ಮಾಡಿಸ್ಬೇಕು, ನಂತರ ಫ್ಲೋರ್ ಟೆಸ್ಟ್ ಮಾಡಬೇಕು. ಇವು ಎಲ್ಲವೂ ಕೂಡ ಗೋವಾದ 2017ನೇ ಇಸ್ವಿಯಲ್ಲಿರುವಂತ ಕೇಸ್ ನಲ್ಲಿ ಪ್ರಕ್ರಿಯೆಗಳನ್ನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಅದನ್ನ ಪಾಲಿಸಲೇಬೇಕಾಗ್ತದೆ. ಮತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ 2026 ಮೇ 5ನೇ ತಾರೀಕಿಗೆ ಯಾವಾಗ TVK ಲೀಡರ್ ಆಗಿರುವಂತ, ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಲೀಡರ್ ಆಗಿರುವಂತ ವಿಜಯ್ ಗವರ್ನರ್ನ ಅಪ್ರೋಚ್ ಮಾಡಿ ಕ್ಲೇಮ್ ಮಾಡಿದ್ರು, ಅವತ್ತಿನ ದಿನ ಡಿಸಾಲ್ವ್ ಮಾಡಿದ್ದಾರೆ. ಇದರ ಅವಧಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವಧಿ 2026 ಮೇ 10ಕ್ಕೆ ಎಂಡ್ ಆಗೋದಿದ್ರು ಕೂಡ ಮೇ 5ನೇ ತಾರೀಕಿಗೆ ಡಿಸಾಲ್ವ್ ಮಾಡಿರೋದ್ರಿಂದ ಅವತ್ತಿನಿಂದನೇ ಕ್ಲಾಕ್ ಸ್ಟಾರ್ಟ್ ಆಗಿದೆ. ಮೇ 5ನೇ ತಾರೀಕಿನಿಂದ ಮೇ 8ನೇ ತಾರೀಕು ಇವತ್ತಿನವರೆಗೂ ಕೂಡ ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೇ ಇರೋದೇನಿದೆಯಲ್ಲ, ಇವೆಲ್ಲ ಜಡ್ಜ್ಮೆಂಟ್ ಗಳನ್ನು ನೋಡಿದಾಗ ಸಂವಿಧಾನ ವಿರೋಧಿ ಅನ್ನೋದಕ್ಕೆ ಸ್ಪಷ್ಟವಾಗಿ ಕಾಣ್ತದೆ. ಆದ್ರೆ ಸಂಕೇತ ಒಂದು ಮಾತು ಅಲ್ಲ, ತಾವು ವಿವರಿಸ್ತಾ ಇರುವಂತ ಸಂದರ್ಭ ಒಂದು ಮಾತು, ಈಗ ರಾಜ್ಯಪಾಲರ ವಿವೇಚನೆ ಅನ್ನುವಂಥದ್ದು ಇಲ್ಲಿ ರಾಜ್ಯಪಾಲರ ವಿವೇಚನೆಯನ್ನ ಬಳಸಿ, ಇಲ್ಲ ನೀವು ನನಗೆ ಯಾಕಂದ್ರೆ ಒಂದು ಸುಭದ್ರ ಸರ್ಕಾರದ ಕಾರಣಕ್ಕಾಗಿ ನೀವು ನಿಮ್ಮ ಬಹುಮತವನ್ನ ಎಷ್ಟಿದೆ ಅನ್ನೋದನ್ನ ನನಗೆ ತೋರಿಸಿ ಅನ್ನೋದನ್ನ ಕೇಳೋದಕ್ಕೆ ರಾಜ್ಯಪಾಲರಿಗೆ ಆ ರೀತಿಯ ವಿವೇಚನೆಯನ್ನ ಬಳಕೆ ಮಾಡೋದಕ್ಕೆ ಅವಕಾಶಗಳಿದಾವ ಸಂಕೇತ ಅವರೇ? ರಾಜ್ಯಪಾಲರಿಗೆ ರಾಜಭವನದಲ್ಲಿ ಕುಳಿತು ಈ ಮೆಜಾರಿಟಿ ನಂಬರ್ ಇದೇನೋ ಇಲ್ಲ ಅಂತ ನಂಬರ್ ಕೌಂಟ್ ಮಾಡುವಂತ ವಿವೇಚನೆ ಯಾವುದೇ ಅಧಿಕಾರ ಇಲ್ಲ. ಏನಿದ್ರು ಫ್ಲೋರ್ ಆಫ್ ದಿ ಹೌಸ್ ಮಾತ್ರ ಆಗ್ತಕ್ಕದ್ದು. ನಂಬರ್ ಇದ್ರು ಅಲ್ಲೇ ಪ್ರೂವ್ ಮಾಡ್ಬೇಕು, ಇಲ್ಲದೇ ಇದ್ರು ಕೂಡ ಅಲ್ಲೇ ಸಾಬೀತಾಗ್ಬೇಕು. ಆದ್ರೆ ಈಗಾಗಲೇ ಕೆಲವರು ಹಿರಿಯ ವಕೀಲರುಗಳು ಹೇಳ್ತಾ ಇದ್ದಂತ ಅಭಿಪ್ರಾಯಗಳ ಪ್ರಕಾರ ಇದು ಸಂವಿಧಾನದತ್ತವಾಗಿನೇ ರಾಜ್ಯಪಾಲರು ಕೂಡ ಈ ರೀತಿಯಾಗಿ ಒಂದು ಸ್ಟೇಬಲ್ ಗವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಆವಾಗ ಯಾವ ಅಧಿಕಾರ ಪಕ್ಷ ಇದೆ ಅವರ ಜವಾಬ್ದಾರಿ ಆಗುತ್ತೆ ಅಂತ ಹೇಳಿ. ಹೌದಾ? ಆ ರೀತಿಯಾಗಿ ಅವರ ಜವಾಬ್ದಾರಿ ರಾಜ್ಯಪಾಲರಿಗೆ ಹೋಗಿ ಕನ್ವಿನ್ಸ್ ಮಾಡುವಂತ ಜವಾಬ್ದಾರಿ ಅವರ ಮೇಲೆ ಪ್ರೈಮಾ ಫೇಸಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತ ಇದೆ. ನೋಡಿ, ಈಗ 118 ನಂಬರ್ ಬೇಕೀಗ. ಹೌದು, ಹೆಚ್ಚು ಕಡಿಮೆ. ಹೌದು. 118ಕ್ಕೆ ಸಮೀಪ ಯಾರಾದ್ರೂ ಇದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ರು ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳಿತೀವಿ.
ಏನೋ ಒಂದು 8-10 ಜನರನ್ನ ಒಗ್ಗೂಡಿಸಿ ಏನಾದ್ರು ಪ್ರಯತ್ನ ಮಾಡಬಹುದು ಅಂತೇಳಿ. ಹೌದು. ಅಕಸ್ಮಾತ್ ಇದೇ 108 ಬದಲಾಗಿ ಟಿವಿಕೆ ಏನಾದ್ರು 50-60 ನಂಬರ್ ಇತ್ತು ಅಂತಂದ್ರೆ, ಹೌದು, ಅದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ರು ಕೂಡ ಅವರು ಗವರ್ಮೆಂಟ್ ಫಾರ್ಮ್ ಮಾಡ್ತಾರೆ ಅನ್ನೋದೇನಿದೆ ಅಲ್ಲ, ಬಹಳ ಸಂಶಯಾತ್ಮಕವಾಗಿರುವಂತ ವಿಚಾರ. ಹೌದು. ಅಂತ ಸಂದರ್ಭಗಳಲ್ಲಿ ಅದು ಸಾಧ್ಯತೆಗೆ ಅತಿ ದೂರವಾಗಿರುವಂತ ವಿಚಾರಗಳಲ್ಲಿ ಸಂದರ್ಭಗಳಲ್ಲಿ ಇಂಥ ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗ್ತದೆ. ಈಗ ನೋಡಿ, ಈಗ 2004 ಕರ್ನಾಟಕದ ಸ್ಥಿತಿ ಅಂತ ತಾವು ವಿವರಿಸ್ತಾ ಇದ್ರಿ. 2004 ಕರ್ನಾಟಕದ ಸ್ಥಿತಿ 79 ಸೀಟು ಅತಿ ಹೆಚ್ಚು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ ಇತ್ತು. 65 ಸೀಟು ಅತಿ ದೂರ ಇತ್ತು. ಮ್ಯಾಜಿಕ್ ನಂಬರ್ ತುಂಬಾ ದೂರ ಇರುವಂತ ಸಂದರ್ಭಗಳಲ್ಲಿ ಅದನ್ನ ನಿರ್ಣಯ ತಗೋಬೇಕಾಗ್ತದೆ. ಸುಭದ್ರ ಸರ್ಕಾರ ಕೊಡಬಲ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶಯ ಹುಟ್ಟುತ್ತದೆ. ಇವ್ರಿಗೆ ಸ್ವೇರಿಂಗ್ ಮಾಡೋದು ಕೊಡಬಾರ್ದು ಅನ್ನೋದು ಸಾಕಷ್ಟು ವಿಚಾರಗಳು, ದ್ವಂದ್ವಗಳು, ಗೊಂದಲಗಳು ಸಿಗ್ತವೆ. ಅಂತ ಸಂದರ್ಭಗಳಲ್ಲಿ ಇವರು ಪ್ರಕ್ರಿಯೆಯನ್ನ ಈ ರೀತಿ ಬಳಸಬಹುದು ಅಥವಾ ಈ ರೀತಿ ವಿಚಾರ ವಿನಿಮಯ ಮಾಡ್ಕೋಬಹುದು. ಸ್ವಲ್ಪ ವಿಳಂಬ ಆಗ್ಬಹುದು ಆ ಪ್ರಕ್ರಿಯೆಯಲ್ಲಿ. ಬಟ್ ಈಗ ಆ ತರ ಪರಿಸ್ಥಿತಿ ಇಲ್ಲ. ಈ ಮ್ಯಾಜಿಕ್ ನಂಬರ್ಗೆ ಹತ್ರ ಇರೋದ್ರಿಂದ ನಿಮಗೆ ಸ್ಪಷ್ಟ ಕಾಣ್ತಾ ಇದೆ ಯಾವ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಹೇಳಿ. ಇದು ಮೊದಲದ್ದು. ಮ್ಯಾಜಿಕ್ ನಂಬರ್ಗೆ ಹತ್ರ ತುಂಬಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಿದ್ದಾಗ ಅವ್ರನ್ನ ನೀವು ತಡೆ ಹಿಡಿಯೋದು ಏನಿದೆಯಲ್ಲ, ಇದು ಕಾನೂನುಬದ್ಧವಾಗಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ, ನಾವು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ನಾನು ಹೇಳ್ತಾ ಇರೋದು. ಆದ್ರೆ ಇಲ್ಲಿ ತಮಿಳುನಾಡಿನ ರಾಜಕೀಯದ ಪರಿಸ್ಥಿತಿಯಲ್ಲಿ ಒಂದು ವೆರಿ ಕ್ಲಿಯರ್ ಆಗಿದ್ದಂತನೂ ಕೂಡ ನಾವು ಗಮನಿಸಬೇಕಲ್ವಾ ಸಂಕೇತ ನನಗಿವರು. ಏನಂದ್ರೆ ಇಲ್ಲಿದ್ದಂತಹ ಪಕ್ಷಗಳು, ಯಾರು ಆಯ್ಕೆಯಾಗಿ ಬಂದಿರತಕ್ಕಂತಹ ಪಕ್ಷಗಳು, ಇವರು ಪ್ರೀ ಪೋಲ್ ಅಲಯನ್ಸ್ ಅಲ್ಲಿದ್ದಂತಹ ಪಕ್ಷಗಳಿದ್ವು ಬಹುತೇಕ ಪಕ್ಷಗಳು. ಟಿವಿಕೆಯನ್ನ ಹೊರತುಪಡಿಸಿ ಟಿವಿಕೆ 108 ಸೀಟನ್ನ ಗೆಲ್ತು. ಕಾಂಗ್ರೆಸ್ ಸೇರಿದಂತೆ ಪಕ್ಷಗಳೆಲ್ಲವೂ ಕೂಡ ಒಂದು ಅಲಯನ್ಸ್ ಪಾರ್ಟ್ನರ್ಗಳಾಗಿದ್ವು. ಇನ್ನೊಂದಷ್ಟು ಪಕ್ಷಗಳು ಇನ್ನೊಂದು ಅಲಯನ್ಸ್ನ ಪಾರ್ಟ್ನರ್ಗಳಾಗಿದ್ವು. ಹೀಗೆ ಈಗ ಏನು ಜಡ್ಜ್ಮೆಂಟ್ಗಳ ಪ್ರಕಾರವಾಗಿರುವಂಥದ್ದು ಅಥವಾ ಏನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಪ್ರೂವ್ ಮಾಡೋದಕ್ಕೆ, ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ಅಥವಾ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಡಬೇಕು ಅಥವಾ ಪ್ರೀ ಪೋಲ್ ಅಲಯನ್ಸ್ ಅವ್ರನ್ನ ಕರಿಬೇಕು. ಅದು ಎರಡೂ ಆಗಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಪೋಲ್ ಅಲಯನ್ಸ್ ಅವ್ರಿಗೆ ಅವಕಾಶವನ್ನ ಮಾಡಿ ಕೊಡಬಹುದು ಅನ್ನುವಂಥದ್ದು ಇರುವಂತಹ ಒಟ್ಟು ನಡವಳಿಕೆಗಳು. ಆದರೆ ಇಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜೊತೆಗೆ ಯಾವುದೇ ಅಲಯನ್ಸ್ ಇರಲಿಲ್ಲ. ಉಳಿದ ಪಕ್ಷಗಳು ಅಲ್ಲಿ ಪಕ್ಷೇತರರು ಗೆದ್ದಂಥವ್ರು ಯಾರು ಇರಲಿಲ್ಲ. ಗೆದ್ದಿರುವಂತಹ ಪಕ್ಷಗಳೆಲ್ಲವೂ ಕೂಡ ಒಂದೊಂದು ಪ್ರೀಪೋಲ್ ಅಲಯನ್ಸ್ ಜೊತೆಗಿದ್ವು. ಇಂತಹ ಒಂದು ಸನ್ನಿವೇಶದಲ್ಲಿ ಈ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 118ಕ್ಕೆ ತಲುಪುತ್ತೆ ಅನ್ನೋದನ್ನ ಹೇಗೆ ಭಾವಿಸೋದಕ್ಕೆ ಸಾಧ್ಯ ಆಗುತ್ತೆ? ಪ್ರೈಮಾ ಫೇಸಿ ಪ್ರಾಥಮಿಕವಾಗಿ ಹೇಗೆ ಭಾವಿಸೋದಕ್ಕೆ ಸಾಧ್ಯ ಆಗುತ್ತೆ? ಓಕೆ, ಕಾಂಗ್ರೆಸ್ ಅವರೇನೋ ಅಲಯನ್ಸ್ ಬಿಟ್ಟು ಬಂದು ಮೊದಲ ಹಂತದಲ್ಲಿನೇ 5 ಸೀಟ್ಗಳ ಒಂದು ಬೆಂಬಲವನ್ನ ಕೊಟ್ಟರು. ಆದರೆ ಉಳಿದ ಪಕ್ಷಗಳು ಎಲ್ಲವೂ ಕೂಡ ಅವರವರ ಅಲಯನ್ಸ್ ಜೊತೆಗೆ ಇದ್ದಾಗ ಹೇಗೆ ಈ ಒಂದು ಪಕ್ಷ ಪೂರ್ಣ ಬಹುಮತವನ್ನ ಪಡೆಯಬಹುದು ಅನ್ನೋದನ್ನ ಪ್ರಾಥಮಿಕವಾಗಿ ರಾಜ್ಯಪಾಲರು ಅಂದಾಜಿಸೋದಕ್ಕೆ ಸಾಧ್ಯ ಆಗುತ್ತೆ ಸಂಕೇತ ನಗಿಯವರೇ? ರಾಜ್ಯಪಾಲರಿಗೆ ಪ್ರೈಮರಿ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಒಂದೇ, ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಾದ್ರು ಇದೆಯಾ, ಅದು ಮ್ಯಾಜಿಕ್ ನಂಬರ್ ಹತ್ರ ಇದೆಯೋ ಇಲ್ವೋ, ಇದು ಒಂದೇ. ಎರಡನೇ ವಿಚಾರ ಅಲ್ಲಿ ಬರೋದೇನಂದ್ರೆ ಪ್ರೀ ಪೋಲ್ ಅಲಯನ್ಸೋ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನೋ ಅನ್ನೋದನ್ನ ಏನಿದೆಯಲ್ಲ, ಅವ್ರು ಯಾರು ಕ್ಲೇಮ್ ಮಾಡ್ತಾರಲ್ಲ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಷ್ಟು ನಂಬರ್ ಇದಾವೆ, ವೆದರ್ ಇಟ್ಸ್ ಎ ಪ್ರೀ ಪೋಲ್ ಅಲಯನ್ಸ್ ಆರ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಪ್ರೀ ಪೋಲ್ ಅಲಯನ್ಸ್ ಇತ್ತು ಅಂತಂದ್ರೆ ಅದು ಪ್ರೀ ಪೋಲ್ ಅಲಯನ್ಸ್ ಅಲ್ಲಿ ನಂಬರ್ ಬಂದ್ಬಿಡ್ತದೆ. ಇಲ್ಲ ಅಂತಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಬಂದ್ಬಿಡುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ರಾಮೇಶ್ವರ್ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಪ್ಯಾರಾಗ್ರಾಫ್ 184 ಸ್ಪಷ್ಟವಾಗಿ ಹೇಳ್ತಾರೆ. ಅದು ಒಂದೇ ಕೋಟ್ ಮಾಡ್ತೀನಿ. ಇನ್ ಅವರ್ ವ್ಯೂ, ಗವರ್ನರ್ಸ್ ಪವರ್ ಟು ಇನ್ವೈಟ್ ಎ ಪರ್ಸನ್ ಟು ಫಾರ್ಮ್ ದ ಗವರ್ಮೆಂಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಡಿಸ್ಕ್ರಿಷನ್. ಅದು ಡಿಸ್ಕ್ರಿಷನ್ ಅಲ್ಲ, ಬಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಆರ್ ಎ coalition having the requisite majority to form a stable government. The governor has to act swiftly, ಅಂದ್ರೆ ಬೇಗ ತೀರ್ಮಾನ ತೆಗೆದುಕೊಳ್ಬೇಕು, and invite the leader of the single largest party or a free poll alliance, or ಅನ್ನೋ ಶಬ್ದ ಉಪಯೋಗ ಮಾಡ್ತಾರೆ. ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಥವಾ ಪ್ರೀ ಪೋಲ್ ಅಲಯನ್ಸ್ ವಿತ್ ಎ ಮೆಜಾರಿಟಿ, ಅವ್ರು ಹೇಳ್ತಾರೆ ನೋಡಿ, ವಿತ್ ಎ ಮೆಜಾರಿಟಿ ಟು ಫಾರ್ಮ್ ದ ಗವರ್ಮೆಂಟ್. ಅಂದ್ರೆ ಪ್ರೀ ಪೋಲ್ ಅಲಯನ್ಸ್ ಇದ್ರೂ ಆಯ್ತು ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಒಂದೇ ಇದ್ರೂ ಆಯ್ತು. ನೋಡಿ 10 ಪಾರ್ಟಿಗಳಿದಾವೆ, ಯಾವ್ದು ಕೂಡ ಅದರಲ್ಲಿ ಪ್ರೀ ಪೋಲ್ ಅಲಯನ್ಸ್ ಇಂದ ಮಾತ್ರ ಅವರು ಒಂದು ನಂಬರ್ ಬರಕಾಗ್ತದೆ, ಇಲ್ಲ ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಲ್ಲ ಅಂತ ತಿಳ್ಕೊಳ್ಳೋಣ. ಅವಾಗ ಇಫ್ ದ ಪ್ರೀ ಪೋಲ್ ಅಲಯನ್ಸ್ ನಂಬರ್ ಈಸ್ ನಿಯರ್ ಟು ದಟ್ ಮ್ಯಾಜಿಕ್ ನಂಬರ್, ದೇ ಶುಡ್ ಬಿ ಗಿವನ್ ಅನ್ ಅಪಾರ್ಚುನಿಟಿ. ಸಿಂಗಲ್
ಇಲ್ಲ ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತು ಅಂತಂದ್ರೆ ಅವ್ರಿಗೆ ಕೊಡ್ಬೇಕು. ಇವೆರಡೂದ್ರಲ್ಲಿ ಅಂದ್ರೆ ದೇರ್ ಆರ್ 2 ಗ್ರೂಪ್ಸ್, ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಒಂದು ಪ್ರೀ ಪೋಲ್ ಅಲಯನ್ಸ್ ಪಾರ್ಟಿ. ಎರಡೂದ್ರಲ್ಲಿ ಯಾವ್ದು ಜಾಸ್ತಿ ಇದೆ ಅವ್ರಿಗೆ ಮೊದಲು ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲೊಂದು ರಾಜಕೀಯದ ಕುತೂಹಲಕ್ಕಾಗಿ ನನ್ನದು ಈ ಪ್ರಶ್ನೆ ಇರುವಂತದ್ದು, ಸಾಂವಿಧಾನಿಕ ಚೌಕಟ್ಟಿನ ಅಡಿಯಲ್ಲೂ ಕೂಡ ಇದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನಕ್ಕಾಗಿ ಈಗ ಕರ್ನಾಟಕದ ಜೊತೆಗೆ ಇದನ್ನ ಕಂಪೇರ್ ಮಾಡೋದಿದ್ರೆ, ನಾವು ಕರ್ನಾಟಕದ 2018 ಚುನಾವಣೆಯ ಫಲಿತಾಂಶದ ಜೊತೆಗೆ ಇದನ್ನ ಈಗಿನ ತಮಿಳುನಾಡಿನ ರಿಸಲ್ಟ್ ಅನ್ನ ಕಂಪೇರ್ ಮಾಡೋದಿದ್ರೆ